ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತೇನು ಸ್ಪೆಷಲ್ ಡಿಶ್ ಐತಂತ ನಾನು ನಿಮ್ಮ ಕೂಡ ಶೇರ್ ಮಾಡ್ಕೋತೀನಿ. ಇವತ್ತು ನಾ ಏನು ಮಾಡತ್ತೀನಿ ಅಂದ್ರೆ ಹೆಲ್ದಿ ಹೋಟೆಲ್ ಸ್ಟೈಲ್ ಸಾಂಬಾರ್. ಅದಕ್ಕೆ ನಾನು ಕುಕ್ಕರ್ ಒಳಗೆ 2 ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡೇನಿ. 1 ಗ್ಲಾಸ್ ಆಗುವಷ್ಟು ನೀರನ್ನು ಈಗ ಹಾಕಕತ್ತೀನಿ. ಈಗ ಇದಕ್ಕೆ ವೆಜಿಟೇಬಲ್ಸ್ ಹಾಕೊಂಡ್ಬಿಡೋಣ. ನಾನು ಇದಕ್ಕೆ ಕ್ಯಾರೆಟ್ ಹಾಕ್ಕೊಳಕತ್ತೀನಿ ಫಸ್ಟ್. ಆಮೇಲೆ ಸೋರೆಕಾಯಿನ ಎಲ್ಲ ಮೇಲುಗಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ನೆಕ್ಸ್ಟ್ ನಾನು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಇನ್ನೊಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಅರಿಶಿನ ಹಾಕಕತ್ತೀನಿ. ಇದಕ್ಕೆ ನಾನು MTR ಸಾಂಬಾರು ಪೌಡ್ರ್ ಹಾಕ್ಲಿಕ್ಕತ್ತೀನಿ. ನಾನು ಇವಾಗಲೇ ಹಾಕ್ಕೊಂಡಿರ್ತೀನಿ, ಇಲ್ಲಾಂದ್ರೆ ನೀವು ಒಗ್ಗರಣೆ ಹಾಕುವಾಗೂ ಅದನ್ನು ಹಾಕೋಬೋದು. ಬಟ್ ನಾನು ಇವಾಗಲೇ ಅದು ವೆಜಿಟೇಬಲ್ಸ್ನಲ್ಲೆಲ್ಲ ಸ್ಮೆಲ್ ಬರಲಿ ಅಂತ ಹಾಕ್ಕೊಳಿಕತ್ತೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೋಬೇಕು. 3 ಹಸಿಮೆಣ್ಸಿಕಾಯಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿನಿ. ಆಮೇಲೆ ಇದಕ್ಕೆ ಮುಚ್ಚಿ ಸೀಟಿ ಹೊಡ್ಯಾಕೆ ಇಟ್ಬಿಡೋಣ. ನೋಡಿರಿ, ಸೀಟಿ ಆಯ್ತು. ಎಲ್ಲ ಚಲೋ ಕುದೈತಿ, ಬ್ಯಾಳಿ ಎಲ್ಲ ವೆಜಿಟೇಬಲ್ಸ್ನು ಚಲೋ ಕುದ್ಯಾವು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಈಗ ಉಪ್ಪು ಹಾಕ್ಕೊಂಡು ಮ್ಯಾಶ್ ಮಾಡ್ಕೊಂಬಿಡೋಣ. ನಿಮಗೆ ವೆಜಿಟೇಬಲ್ಸ್ ಎಲ್ಲ ಹಾಗೆ ಬೇಕಂದ್ರೆ ನೀವು ಜಾಸ್ತಿ ಮ್ಯಾಶ್ ಮಾಡ್ಕೋಬಾರ್ದು. ನಮ್ಮ ಮನೇಲೆಲ್ಲ ತಿನ್ನಲ್ಲ ಅಂಥೇಳಿ ನಾನು ಪೂರ್ತಿಯಾಗಿ ಮ್ಯಾಶ್ ಮಾಡ್ಕೊಂಡೀನಿ. ಮ್ಯಾಶ್ ಮಾಡ್ಕೊಂಡಿದ್ದಾಯಿತು. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಕತ್ತೀನಿ. ನೋಡಿರಿ, ಇಲ್ಲೇ ಒಗ್ಗರಣೆಗೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಈಗ ಒಗ್ಗರಣೆಗೆ ನಾನು ನುಗ್ಗೆಕಾಯಿನೂ ಹಾಕ್ತೀನಿ. ಅದು ಸ್ವಲ್ಪ ಹೊತ್ತು ನೀರೊಳಗೆ ನೆನೆ ಇಟ್ಟಿದ್ದೆ. ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳಕತ್ತೀನಿ ರೀ ನಾನು ಬಿಸಿ ಮಾಡಕ್ಕೆ. ಅದರೊಳಗೆ ಒಂದು 8-10 ಮೆಂತ್ಯ ಕಾಳು ಹಾಕ್ಕೊಳತ್ತೀನಿ. ಅದ್ರ ನೆಕ್ಸ್ಟ್ ಸಾಸಿವೆ ಕಾಳು ಹಾಕ್ಕೊಂಡು ಅವು ಸ್ವಲ್ಪ ಚಿಟಿಪಿಟಿ ಅಂತೆಲ್ಲ ಸಿಡಿಯುವಾಗ ಜೀರಿಗೆಯನ್ನು ಹಾಕ್ಕೊಂಬಿಡ್ಬೇಕು. ನೆಕ್ಸ್ಟ್ ಜಜ್ಜಿಟ್ಟಿದ್ದು ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ. ಅದು ಹಾಕ್ಕೊಂಡು ನೆಕ್ಸ್ಟ್ ಕರಿಬೇವನ್ನು ಹಾಕ್ಕೊತೀನಿ. ಅದು ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟ್ ನಾನು ಉಳ್ಳಾಗಡ್ಡಿನ ಹಾಕ್ಕೊಳಕತ್ತೀನಿ. ಇದಕ್ಕೆ ನಾನು 1 ಸ್ಪೂನ್ ಒಣ ಖಾರನ ಹಾಕಕತ್ತೀನಿ. ಇದು ಖಾರ ಎಲ್ಲ ಎಣ್ಣೆ ಒಳಗೆ ಕೈ ಹಾಕ್ಸ್ಬೇಕು. ಅದಾದಮೇಲೆ ನಾನು ನುಗ್ಗೆಕಾಯಿ ಇಟ್ಟಿದ್ದಲ್ಲ ಅದನ್ನೆಲ್ಲ ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಎಣ್ಣೆ ಒಳಗೆ ಈಗ ಬೆಂದ್ಬಿಡ್ತಾವ್ರಿ ಅವು. ನೋಡಿ, ಒಂದು 5 ನಿಮಿಷ ಎಣ್ಣೆ ಒಳಗೆ ಬೆನ್ನಾಕಿಟ್ಟಿದ್ದೆ. ಈಗ ನಾನು ಕುದಿಸಿಟ್ಟಿದ್ದು ಬೇಳೆ ತರಕಾರಿ ಎಲ್ಲ ಐತಲ್ರಿ, ಅದನ್ನ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ. ಇದನ್ನು ಚಲೋತನ ಮಿಕ್ಸ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ನಾವು ಒಗ್ಗರಣೆ ಒಳಗೆ ಒಣ ಖಾರ ಎಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಬೇಳೆ ಜೊತೆ ಮಿಕ್ಸ್ ಆಗಬೇಕಲ್ಲ. ಸೊ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಕೊತ್ತಂಬರಿನ ಹಾಕ್ಕೊಳಕತ್ತೀನಿ ರೀ. ಯಾಕಂದ್ರೆ ಇದು ಮಸ್ತ್ ಘಮ ಅಂತ ಕೊಡ್ತೈತ್ರಿ. ಇದು ಯಾವಾಗಲೂ ಲಾಸ್ಟಿಗೆ ಹಾಕೋಬೇಕು. ಇದನ್ನ ಹಾಕ್ಕೊಂಡ ತಕ್ಷಣ ಇನ್ನೊಂದು ಸಲ ಮಿಕ್ಸ್ ಮಾಡಿ ಕುದಿಯಾಕೆ ಇಟ್ಬಿಡೋಣ್ರಿ ಸಾರು. ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡೇನಿ ರೀ. ಯಾಕಂದ್ರೆ ಇದು ಸ್ವಲ್ಪ ಜಾಸ್ತಿನೇ ಆಗೈತಿ ಸಾಂಬಾರು. ಸೊ ಇದ್ರೊಳಗೆ ನಾನು ಕುದಿಲಿಕ್ಕೆ ಇಡ್ತೀನಿ ರೀ. ಬಿಸಿ ಬಿಸಿ ಹೆಲ್ದಿ ಆದಂಥ ಹೋಟೆಲ್ ಸ್ಟೈಲ್ ಸಾಂಬಾರು ರೆಡಿ ಆಗೈತ್ರಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೀವು ಮನೆಯಲ್ಲಿ ಟ್ರೈ ಮಾಡಿರಿ. ಥ್ಯಾಂಕ್ ಯು.